ಕಚೇರಿಯಲ್ಲಿ ಭಾರೀ ಗೋಲ್ಮಾಲ್. ಸಾರ್ವಜನಿಕರ ಹಣಕ್ಕೆ ಪಂಗನಾಮ ಹಾಕಿದ ಪೋಸ್ಟ್ ಮಾಸ್ಟರ್ ರಮ್ಯಾ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ. ಸುಮಾರು 1,000ಕ್ಕೂ ಹೆಚ್ಚು ಖಾತೆಗಳಲ್ಲಿದ್ದ 2 ಕೋಟಿಗೂ ಹೆಚ್ಚು ಹಣ ಲೂಟಿ ಮಾಡಿ ಪ್ರಕರಣ ಬೆಳಕಿಗೆ ಬಂದಿದೆ. ಪೋಸ್ಟ್ ಮಾಸ್ಟರ್ ರಮ್ಯಾಳನ್ನ ಸ್ವಂತ ಮಗಳಂತೆ ಕಾಣುತ್ತಿದ್ದ ಹಾಲಗಾನಹಳ್ಳಿ ಗ್ರಾಮಸ್ಥರು ರಮ್ಯಾ ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ಊರಿನವರೆಲ್ಲ ಸೇರಿ ಸೀಮಂತ ಕಾರ್ಯ ಮಾಡಿ ಗೌರವ ಸೂಚಿಸಿದ್ದರು. ಆದರೆ ಮನೆ ಕಟ್ಟಲು, ಮದುವೆ ಮಾಡಲು ಹಾಗೂ ಜೀವನೋಪಾಯಕ್ಕಾಗಿ ಕೂಡಿಟ್ಟಿದ್ದ ಹಣ ಗುಳುಂ ಮಾಡಿದ ಕಾರಣ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು ಕಚೇರಿಗೆ ಮುತ್ತಿಗೆ ಹಾಕುತ್ತಿದ್ದಂತೆ ವಿಷಯ ತಿಳಿದ ಮೇಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಂಚೆ ಕಚೇರಿ ಮೇಲಧಿಕಾರಿಗಳು ಕಚೇರಿಗೆ ಬಂದು ದಾಖಲೆ ಪರಿಶೀಲಿಸಿದಾಗ ಹಣ ಲೂಟಿಯಾಗಿರುವ ವಿಷಯ ಸಾಬೀತಾಗಿದೆ. ಹಣ ಲೂಟಿಯಾಗಿರುವ ವಿಷಯ ಸಾಬೀತಾಗುತ್ತಿದ್ದಂತೆ ಅಧಿಕಾರಿಗಳನ್ನು ಕಚೇರಿಯಲ್ಲಿ ಕೂಡಿ ಹಾಕಿದ ಗ್ರಾಮಸ್ಥರು ಅಂಚೆ ಕಚೇರಿ ನಿರೀಕ್ಷಕ ಹನುಮಂತಯ್ಯ ಹಾಗೂ ಮತ್ತವರ ಸಿಬ್ಬಂದಿಯನ್ನ ಕಚೇರಿಯಲ್ಲಿಯೇ ಕೂಡಿ ಹಾಕಿ ಈ ಗೌರವಕ್ಕೆ ಪ್ರತಿಕಾರವಾಗಿ ಗ್ರಾಮಸ್ಥರು ಜೀವನದ ಭವಿಷ್ಯಕ್ಕಾಗಿ ಜೋಪಾನ ಮಾಡಿದ್ದ ಹಣವನ್ನೇ ಲಪಟಾಯಿಸಿದ ರಮ್ಯಾ ವಿರುದ್ಧ ಗೌರಿಬಿದನೂರು ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲು ಮಾಡಿದ್ದಾರೆ. ನಮ್ದು ಆಳ್ಗನಹಳ್ಳಿ ಈ ಪೋಸ್ಟ್ ಆಫೀಸ್ ರಮ್ಯಾನ ಕೆಲಸ ಮಾಡ್ತಾರೆ. ಅವರಿಗೆ ನಾನು 19ನೇ ತಾರೀಕು 8ನೇ ತಿಂಗಳು 25ನೇ ತಾರೀಕು 5 ಲಕ್ಷ ರೂಪಾಯಿ ಅಮೌಂಟ್ ನಮ್ಮ ಮನೆ ಹತ್ರ ಕೊಟ್ಟಿದ್ದೀನಿ. ಒಂದೇ ಸತಿ ಕೊಟ್ಟಿದ್ರ? ಒಂದು 5 ಲಕ್ಷ ಒಂದೇ ಸಾರಿ ಕೊಟ್ಟಿದ್ದೀನಿ. ಅವ್ರಿಗೆ ಬುಕ್ಕಲ್ಲಿ ಬರ್ಕೊಟ್ಟಿದೆ. ಮತ್ತೆ ಒಂದು 2 ತಿಂಗಳಾದ್ಮೇಲೆ 14ನೇ ತಾರೀಕು 10ನೇ ತಿಂಗಳು 25ನೇ ತಾರೀಕು ನನಗೇನೋ ಅವಸರ ಅಂತ ಒಂದು 5,000 ರೂಪಾಯಿ ಅದ್ರ ಬಡ್ಡಿ ಇಸ್ಕೊಂಡಿದ್ದೀನಿ. ಮಿಕ್ಕಿದ್ದು ಬುಕ್ಕಲ್ಲಿ ಬರ್ದಾಗಿದೆ, ಸೀಲ್ ಹಾಕಿದೆ. ಇನ್ನು ಮಿಕ್ಕಿದ್ದು ಬಂದು ನನ್ನ ಅಮೌಂಟ್ 5,01,666 ರೂಪಾಯಿ ಬುಕ್ಕಲ್ಲಿ ಇದೆ. ಅವ್ರಿಗೆ ಸೀಲ್ ಹಾಕಿದೆ, ಸೈನ್ ಹಾಕಿದೆ. ಚೆಕ್ ಮಾಡಿದ್ರೆ ಬರೀ 500 ರೂಪಾಯಿ ತೋರಿಸ್ತಾ ಇದೆ. ಈ ದುಡ್ಡು ಎಲ್ಲೋಯ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಅಂತ ಸರ್ ಅವಳು ಸ್ಕಾಲರ್ಶಿಪ್ ದುಡ್ಡು 2 ವರ್ಷದ್ದು ಬಂದಿತ್ತು. SB ಅಕೌಂಟ್ ಅಲ್ಲಿ ಇಟ್ಟಿದ್ಲು. ಮತ್ತೆ ಅದು ಬೇಡ, ಫಿಕ್ಸೆಡ್ ಮಾಡ್ತೀನಿ, ನಾನು ಲಾಸ್ಟ್ ಇಯರ್ ತಗೊಂತೀನಿ ಅಂತ ಫಿಕ್ಸೆಡ್ ಮಾಡಿದ್ದು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು ಡಿಸ್ಪ್ಲೇ ಬರೀ 500 ಇದೆ ಅಷ್ಟೇ ಸರ್. 29,000 ಇಕ್ಕಿದ್ವಿ, ಅದ್ರಾಗೆ 660 ರೂಪಾಯಿ ಆಯ್ತು ಸರ್ ಅಷ್ಟೇ. ಅದ್ರಾಗೆ ಏನಿಲ್ಲ, 35,000 ಇಕ್ಕಿದ್ವಿ, ಅದಕ್ಕೆ ಒಂದು ಇದು ಕೊಡ್ಲಿಲ್ಲ, ಬುಕ್ ಕೊಡ್ಲಿಲ್ಲ, ಸೈನ್ ಕೊಡ್ಲಿಲ್ಲ ಅಂತಾಳೆ ಸರ್. ರಮ್ಯಾ ಕೇಳ್ತಾರೆ ನನ್ಗೆ ಗೊತ್ತೇ ಇಲ್ಲ ಅಂತಾಳೆ. 4,65,000 ಎಷ್ಟಿದೆ ಅದರಲ್ಲಿ? ನಿಮ್ಮ అకౌంట్లో ఏమన్నా చూపిస్తా ఉందా? ఉందేనే అంటే ఆమె ఇచ్చిండే చీటీ మాత్రం ఉంది తావా? అకౌంట్లో 8,000 ఉంది. నువ్వు 31 పెట్టుకుంటే తీసుకుంటుంది. మన భానువారం వచ్చి చెప్పింగ్ వచ్చిండారు అని బుక్కులన్నీ పీక్కపోయింది. ఎవరు పిక్కపోయింది? ఎవరు? రమ్య. ఏమిటికి ఏమేమి చెప్పలేదా? ఏమిటికి చెక్కింగ్ వస్తారు అని నాకేం తెలుసు. ఇట్లేదు 5 ಲಕ್ಷದ್ದು, 10 ಲಕ್ಷದ್ದು, 11 ಲಕ್ಷದ್ದು, 1,000 ರೂಪಾಯಿದು, 10,000, 5,000 ಎಲ್ಲ ಒಂದು ಕೂಲಿ ಮಾಡ್ಕೊಂಡು ಬಂದಿರೋ ಎಲ್ಲ ಕಟ್ಟು 1,500 ಒಬ್ಬೊಬ್ಬರು 5-5 ಲಕ್ಷ ಡೆಪಾಸಿಟ್ ಮಾಡಿರೋದು ಬುಕ್ಕಲ್ಲಿ ಸುಮ್ಮನೆ ಪೆನ್ನಲ್ಲಿ ಬರ್ಕೊಟ್ಟವಳು ಅಷ್ಟೇ. ಅವಳು ಸ್ಕೀಮ್ ಇದೆ ಸರ್, ಅದು 55,000 ಏನು ಸರ್ ಸಹಾಯ ಪ್ರತಿಯೊಂದು ಎಂಕ್ವೈರಿ ಮಾಡಿಕೊಂಡು ಯಾವ ಕಾಲೇಜಲ್ಲಿ ಮಿಸ್ಯೂಸ್ ಆಗಿದೆ, ಏನಾಗಿದೆ ಅಂತ ನೋಡಿ ಅವ್ರನ್ನ ಕಂಡೀಷನ್ಲಿ ಅದನ್ನು ಸ್ಟಿಲ್ ನೋಡಬೇಕು. ಅಲ್ಲ ಮತ್ತೆ ಹಿಂಗೆ ಇಷ್ಟೊಂದು ಈ ಥರ ಹೇಳ್ತಾರಲ್ಲ, ಇಷ್ಟು ಅದೆಲ್ಲ ಚೆಕ್ ಮಾಡಬೇಕು. ಮತ್ತೆ ಪಾಸ್ಬುಕ್ ಎಲ್ಲ ಯಾಕೆ ಇಸ್ಕೊಂಡು ಹೋಗ್ಬೇಕು? ಇಸ್ಕೊಂಡು ಹೋಗೋದು ಏನಾದರೂ ಇದೆಯಾ? ನಿಮ್ಮ ಅವ್ರು ಕಲೆಕ್ಟ್ ಮಾಡಿದಾರಂತೆ, ಅದು ಕಲೆಕ್ಟ್ ಮಾಡ್ಬೋದು ಆ ಥರ? ಅವರೇ BPM ಅಲ್ಲ ಸರ್, BPM ಆಗಿರೋದ್ರಿಂದ ಅವರೇ ನಾನು ಮಾತಾಡೋದು ಸರಿ.